मैं कुत्ताबाद का रहने वाला। मैं इंडियन आर्मी में 24 साल सर्विस करके एक तारीख को रिटायर्ड होके मैं अपना गांव वापस लौटा हूँ। 24 साल सर्विस में मैं बहुत जगह पे अलग अलग जगह पे मैंने पोस्टिंग काटा हूँ, जैसा कि राजस्थान, जम्मू कश्मीर, हिमाचल प्रदेश एंड अरुणाचल प्रदेश, सिक्किम, और अलग अलग परिस्थितियों में बहुत जगह पे मैंने अलग अलग परिस्थितियों में सब जगह पे मैंने काटा हूँ, और सब काट के मैं सही सलामत अपना स्वदेश लौटा हूँ। ये सब आप लोग इस स्वागत के लिए आप लोगों के लिए बहुत बहुत आभारी हूँ। यूथ के लिए बोलता हूँ, अच्छे आगे बढ़े और अपना देश के लिए सेवा करे और अपना योगदान दे देश के लिए। सबको ऐसा मौका नहीं मिलता है, आगे के अपना योगदान दे के मौका पाइए, ये मेरा कहने का है। आपका नाम सर? मेरा नाम श्रीकांत, कुत्ताबाद का रहने वाला हूँ, बीदर डिस्ट्रिक्ट। तो मेरा नमस्कार, मेरा नाम अनुश्री है। मैं गर्व करती हूँ कि मेरे पिताजी ने 24 साल तक मातृभूमि के नाम पे कुछ किया है और बहुत कुछ योगदान दिया है, वो भी आर्मी में रह के। मुझे बहुत गर्व महसूस होता है इस पद पर कि मेरे पापा ने 24 साल के बाद इस अवसर पे रिटायर हुए हैं, 24 साल के बाद अपने मातृभूमि को योगदान देके। मेरे पिताजी का नाम है श्रीकांत बशेट्टी और हमने बहुत सारे मुश्किलें झेले हैं उनसे दूर रह कभी, पर इसी कारण शायद हम बहुत ज्यादा ही ताकतवर बने हैं अपने दिल से। धन्यवाद। आपका नाम? मेरा नाम अनुश्री है। ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಕುತ್ತಬಾದ್ ಗ್ರಾಮದ ನಮ್ಮ ಶ್ರೀಕಾಂತ್ ಅಣ್ಣವರು ಸತತವಾಗಿ 24 ವರ್ಷಗಳ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸಿ ಮರಳಿ ಅವರು ಊರಿಗೆ ಬಂದಿದ್ದಾರೆ. ಇದು ನಮಗೆ ಬೀದರ್ ಜಿಲ್ಲೆಗೆ ತುಂಬಾ ಸಂತೋಷದ ವಿಷಯದಂತ ನಾವು ಹೇಳಕ್ಕೆ ಬಯಸ್ತೀವಿ. ಅದೇ ರೀತಿ ತುಂಬಾ ಅದ್ದೂರಿಯಾಗಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕುತ್ತಬಾದ್ ಗ್ರಾಮಸ್ಥರು ಇಲ್ಲಿ ಬಂದಿದ್ದಾರೆ. ನೋಡಬಹುದು ತಾವುಗಳು ಎಷ್ಟು ಅದ್ದೂರಿಯಾಗಿ ಅವರು ಸ್ವಾಗತ ಕೋರ್ತಾ ಇದ್ದಾರೆ. ನಮ್ಮ ಶ್ರೀಕಾಂತ್ ಅಣ್ಣವರು ಅವರ 24 ವರ್ಷಗಳ ಕಾಲಾವಧಿ ಸೇವೆಯಲ್ಲಿ ಸುಮಾರು 9 ರಾಜ್ಯಗಳಲ್ಲಿ ಮಳೆ ಚಳಿ ಬಿಸಿಲನ್ನದೇ ದೇಶಕ್ಕಾಗಿ ನಮಗಾಗಿ ತಮ್ಮ ಎದೆಯನ್ನು ತಟ್ಟಿ ಬಿಸಿಲಿಗೆ ಮಳೆಗೆ ಚಳಿಗೆ ಎಲ್ಲ ಓಡಿಸಿ ಅವರು ನಮ್ಮ ತಾಯಿ ಭಾರತಾಂಬೆ ಸೇವೆ ಮಾಡಿ ಮತ್ತೆ ತಾಯಿನಾಡಿ ಕನ್ನಡ ತಾಯಿನಾಡು ಬೀದರ್ಗೆ ಬಂದಿದ್ದಾರೆ. ಅವರಿಗೂ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ನಾವು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಅದೇ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ವಿಲ್ಸನ್ ದೊಡ್ಡಮನಿ ಸರ್ ಅವರು ಇಲ್ಲಿದ್ದಾರೆ. ಅದೇ ರೀತಿ ನಮ್ಮ ರೈತ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಪರಮೇಶ್ ರಾಜಗಿರಿ ಅವರು ಇದ್ದಾರೆ. ಅದೇ ರೀತಿ ನಮ್ಮ ಕುತ್ತಬಾದ್ ಗ್ರಾಮದ ಗ್ರಾಮಸ್ಥರಾಗಿರಲಿ ತುಂಬಾ ಸಂತೋಷದಿಂದ ಇಲ್ಲಿ ನಮ್ಮ ಶ್ರೀಕಾಂತ್ ಅಣ್ಣವರಿಗೆ ಅಭಿನಂದನೆಗಳು ಸಲ್ಲಿಕೆ ಬಂದಿದ್ದಾರೆ. ಅವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಹೇಳುವನಾಗಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರಿಗೂ ಹಾರ್ದಿಕ ಸ್ವಾಗತ. ಬಹಳ ಸಂತೋಷದ ವಿಷಯ, ಇಂದು ನಮ್ಮ ಕುತ್ತಬಾದ್ ಗ್ರಾಮದ ಒಬ್ಬ ಯೋಧರು ಸುಮಾರು 24 ವರ್ಷಗಳ ಕಾಲ ಸತತವಾಗಿ ದೇಶ ಸೇವೆಯನ್ನು ಮಾಡಿ ಈಗ ನಿವೃತ್ತಿಯಾಗಿ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ. ಅವರಿಗೆ ನಾವು ಈ ಒಂದು ಬೀದರ್ ನಗರದಲ್ಲಿ ಒಂದು ಭವ್ಯದ ಮೆರವಣಿಗೆ ಮುಖಾಂತರ ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಕೋರಿ ಅವರಿಗೆ ಮೆರವಣಿಗೆ ಮುಖಾಂತರ ಊರಿನ ಕರ್ಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಅವರು ದೇಶ ಸೇವೆ ಅವರು ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಅಪಾರವಾದ ಸೇವೆ. ಅವರು ಗಡಿಗಳನ್ನು ಕಾಯ್ತಕ್ಕಂಥದ್ದಾಗ್ಲಿ, ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದಾಗ್ಲಿ ಬಹಳ ಅಮೋಘವಾದ ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು ಅವರು. ಆ ಸೇವೆ ಮಾಡ್ಲಿಕ್ಕೆ ಎಲ್ಲರಿಗೆ ಅವಕಾಶ ಸಿಗೋದಿಲ್ಲ, ಅದು ಪುಣ್ಯ ಅಂತ ನಾವು ಹೇಳ್ಬೋದು. ಅವರು ಆ ಸೇವೆಯನ್ನು ಭಾರತಾಂಬೆಯ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ಅವರು ಸಮರ್ಪಣೆ ಮಾಡಿ ತಮ್ಮ ಒಂದು ಅಮೋಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಸೇವೆಯನ್ನು ನಾವೆಲ್ಲ ಅವರಿಗೆ ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಈಗ ಕುತ್ತಬಾದ್ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ. ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಅವರಿಗೆ ಅದ್ದೂರಿಯಾಗಿ ಅಭಿನಂದನಾ ಸಮಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ದೇಶ ಸೇವೆಯನ್ನು ಮಾಡ್ಲಿಕ್ಕೆ ಎಲ್ಲರೂ ಸೈನ್ಯವನ್ನು ಸೇರಬೇಕು. ದೇಶದಲ್ಲಿ ಸೇರಿ ತಮ್ಮ ಅತ್ಯುತ್ತಮ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತದೆ, ಆ ದೇಶ ಬಹಳ ಸದೃಢವಾಗಿರ್ತದೆ. ಹಾಗಾಗಿ ನಮ್ಮ ಶ್ರೀಕಾಂತ್ ಬಶೆಟ್ಟಿ ಕುತ್ತಬಾದ್ ಅವರು 24 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಭಾರತ ಮಾತೆಯನ್ನು ಸೇವೆ ಸಲ್ಲಿಸಿ ಗ್ರಾಮಕ್ಕೆ ಆಗಮಿಸಿದರೆ ಅವರಿಗೆ ನಾವು ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸಮಸ್ತ ಬೀದರ್ ಜನತೆ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತ ಕೋರುತ್ತಾ ಈಗ ಮೆರವಣಿಗೆಯೊಂದಿಗೆ ನಾವು ಗ್ರಾಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಧನ್ಯವಾದಗಳು.